ಈ ಮೂರು ಘಟನೆಗಳು ದೇಶ ಎತ್ತ ಸಾಗುತ್ತಿದೆ ಎಂಬುದಕ್ಕೆ ನಿದರ್ಶನ ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ಒಂದು ನೋಡೋದಾದರೆ ಮುಂಬೈನ ಲೆನ್ಸ್ಕಾರ್ಟ್ ಮಳಿಗೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆ ನಾಜಿಯಾ ಇಲಾಹಿ ಖಾನ್ ಹಿಂದೂ ಸಿಬ್ಬಂದಿಗೆ ತಿಲಕವನ್ನಿಟ್ಟು ಮತ್ತು ಕೈಗೆ ಕಾಲವ ರಕ್ಷಾ ಕವಚವನ್ನು ಕಟ್ಟಿದ್ದಾರೆ. ಅಲ್ಲಿನ ಮಳಿಗೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಿ ಹಿಂದೂ ಧಾರ್ಮಿಕ ಚಿಹ್ನೆಗಳಿಗೆ ನಿಷೇಧ ಹೇರಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅವರು ಮ್ಯಾನೇಜರ್ ಮೊಹಸಿನ್ ಖಾನ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಅವರು ಭಾರತದಲ್ಲಿ ಶರಿಯತ್ ಕಾನೂನು ನಡೆಯುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. भारत देश में शरिया लागू करवाना है क्या? मुसलमानों ने तो पाकिस्तान ले लिया, अब यहाँ क्या क्या पीटना है भाई? छाती क्यों पीटा जा रहा है? ये कहाँ दिखाओ सारे साथ को बुलाओ, देखें किसका किसका हाथ में तिलक है, किसका किसका माथा में तिलक है, बुलाओ। तुम मोहसिन खान हो, तुम सबको मोहसिन खान बनाओगे. ಎರಡನೇ ಘಟನೆ ಉದ್ಯಮಿ ನಮಿತಾ ಎಂಬುವವರು ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರುವವರು. ಅದೇ ಪ್ರಕಾರ ಅವರು ನಮಾಜ್ ಮಾಡುವುದರಿಂದ ಆಗುವ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ರು. ಈಗ ಆಕೆ ಮತ್ತು ಅವರ ಕುಟುಂಬದವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಬೆದರಿಕೆಗಳನ್ನು ಎದುರಿಸುತ್ತಿದ್ದಾರೆ. पिछले 3 हफ्ते से मुझे लोग रंडी बुला रहे हैं नॉन स्टॉप और मेरी डार्लिंग मॉम को भी गंदे गंदे नाम दे रहे हैं. फॉर व्हाट? फॉर मेकिंग अ रील ऑन द हेल्थ बेनिफिट्स ऑफ नमाज. आई एम अ हेल्थ केयर प्रोफेशनल. मैंने इतने सारे हिंदू रिलीजन्स पे रील्स बनाई है, उनके हेल्थ बेनिफिट्स पे. हर योगा दिन पे आसनास स्पेशली सूर्य नमस्कार की रील्स बनाती हूँ. तब तो किसी ने कुछ नहीं बोला. मुझे सिखाया गया है R for religion means R for respect. ಸಾಮಾಜಿಕ ಜಾಲತಾಣಗಳಲ್ಲಿ ಉಂಟಾದ ಬಹಿಷ್ಕಾರ ಕೂಗಿನಿಂದಾಗಿ ಏಪ್ರಿಲ್ 21ರ ವೇಳೆಗೆ ಯಾಂಕೂರ್ ಸಂಸ್ಥೆಯ ಷೇರುಗಳು ಶೇಕಡಾ 5ಕ್ಕಿಂತ ಹೆಚ್ಚು ಕುಸಿತ ಕಂಡವು. ಮೂರನೇ ಘಟನೆ ಏಪ್ರಿಲ್ 16ರಂದು ನೋಯ್ಡಾದ ಗೌರ್ ಸಿಟಿ 2ನಲ್ಲಿ ಬುರ್ಕಾ ಧರಿಸಿದ್ದ ಮಹಿಳೆಯನ್ನ ಕಂಡು ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬ ಮುಸ್ಲಿಂ ದಂಪತಿಗಳಿಗೆ ಕಿರುಕುಳ ನೀಡುತ್ತಿದ್ದನು. I have a simple question. I don't care about you. Is it because of her outfit? No. Is it? No. Then who have no right to ask? Boys and girls Okay. around here, you are not asking them. Are you? नहीं, ये लड़का क्वेश्चन पूछ रहा है इनसे क्योंकि ये मुस्लिम है और इनको जानना है इसकी आइडेंटिटी. कौन है? He is drinking beer right here. You see the beer and he is standing here. Let me be. मतलब ये कि वो बुर्का में है ना. You have no right. गौर सिटी 2 में ये सब कर रहे हैं ये लोग. जात धर्म और ये सब कर रहे हैं. यहाँ पे लोग पढ़े लिखे रहते और ये बंदा बियर पीते हुए क्वेश्चन पूछ रहा है इनसे क्योंकि ये भूखे में है. ಸೌಮ್ಯ ಎಸ್ ಎಂಬ ಯುವತಿ ಆ ವ್ಯಕ್ತಿಯನ್ನ ಎದುರಿಸಿ ದಂಪತಿಗಳ ಪರವಾಗಿ ನಿಂತರು. ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬರಿಂದ ಕಿರುಕುಳಕ್ಕೊಳಗಾಗಿದ್ದ ಮುಸ್ಲಿಂ ದಂಪತಿಯ ಬೆಂಬಲಕ್ಕೆ ನಿಂತಿದ್ದಕ್ಕಾಗಿ ಸೌಮ್ಯ ಎಸ್ ಅವರಿಗೆ ಈಗ ನಿಂದನೆ ಮತ್ತು ಬೆದರಿಕೆಗಳು ಬರ್ತಿವೆ. मैंने स्टैंड लिया, एक लड़की रात के 11 बजे बाहर है और आप उसको पीकर हरास कर रहे हो, ये सबसे बड़ा क्वेश्चन होना चाहिए. बट सोशल मीडिया इज वेरी डिफरेंट एंड आई डोंट नो हाउ इट वर्किंग. मुझे उल्टा थ्रेट्स मिल रहे हैं. मुझे बोला जा रहा है मैं मुल्ली हूँ, मैं मुस्लिम हूँ, मैं कन्वर्टेड हूँ. मुझे इतने गंदे गंदे रेप थ्रेट्स आ रहे हैं. मुझे मेरे पर्सनल कंटेंट्स पे इतने कमेंट कर रहे हैं. मेरा रेट पूछा जा रहा है. एंड दिस इज हाउ वी सी आवर सोसाइटी. एंड व्हाई यू थिंक कि अच्छा है? तुम जिस वीडियो में प्रूफ है कि एक लड़के ने हाथ में बियर पकड़ रखा है, वो दूसरों को ऐसे धमकी दे रहा है. मुझसे आके क्वेश्चन पूछ रहे. मुझे लोग बोल रहे हैं कि मैं चीप हूँ, मैंने ये वीडियो डाली है. मैंने स्टैंड भी लिया, वो लोगों ने नहीं देखा. अगर उस टाइम पे मेरे साथ भी गलत हो सकता था. ಈ ಮೂರು ಘಟನೆಗಳು ಏನನ್ನ ಸೂಚಿಸ್ತಾ ಇದೆ? ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಕಡಿಮೆ ಆಗುತ್ತಿರುವುದಕ್ಕೆ ಸ್ಪಷ್ಟ ಉದಾಹರಣೆ ಅಲ್ಲವೇ? ಅಲ್ಲ, ಲೆನ್ಸ್ಕಾರ್ಟ್ ವಿವಾದಕ್ಕೂ ಮ್ಯಾನೇಜರ್ ಮೊಹಸಿನ್ ಖಾನ್ಗೆ ಏನ್ ಸಂಬಂಧ? ನಿಮಗೆ ಸಮಸ್ಯೆ ಇದ್ರೆ ಮಾಲೀಕನನ್ನ ಪ್ರಶ್ನೆ ಮಾಡಬೇಕೇ ವಿನಃ ಉದ್ಯೋಗಿಗಳನ್ನಲ್ಲ. ಇವರ ಉದ್ದೇಶ ಸ್ಪಷ್ಟ. ಸಮಾಜದಲ್ಲಿ ಮುಸ್ಲಿಂ ಸಮುದಾಯವನ್ನು ಅಪರಿಚಿತ ಮತ್ತು ವಿರೋಧಿ ಎಂಬಂತೆ ಬಿಂಬಿಸುವುದು. ಯಾರಾದರೂ ಮುಸ್ಲಿಮರ ಪರವಾಗಿ ನಿಂತರೆ ಅಥವಾ ಅವರ ಆಚರಣೆಗಳನ್ನು ಮೆಚ್ಚಿದ್ರೆ ಕೂಡ ಅವರ ಮೇಲೆ ಸೈಬರ್ ಅಥವಾ ನೇರ ದಾಳಿ ಮಾಡುವುದು. ಯಾಕೆ ಹೀಗೆ? ಒಂದೆಡೆ ಸರ್ಕಾರವು ಯುವಜನತೆಗೆ ಉದ್ಯೋಗ ನೀಡುವಲ್ಲಿ ಎಡವುತ್ತಿದೆ ಎಂಬ ಆರೋಪಗಳು ಕೇಳಿಬರ್ತಿದೆ. ಲಕ್ಷಾಂತರ ಪದವೀಧರರು ಕೈಯಲ್ಲಿ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. ಇಂತಹ ಸಮಯದಲ್ಲಿ ಉದ್ಯೋಗ ಸೃಷ್ಟಿಸಬೇಕಾದ ಸ್ಟಾರ್ಟ್ಅಪ್ಗಳನ್ನೇ ಗುರಿಯಾಗಿಸಿ ಬೆದರಿಕೆ ಹಾಕೋದು ಅಥವಾ ಗೂಂಡಾಗಿರಿ ಮಾಡೋದು ಯುವಜನತೆಯ ಭವಿಷ್ಯವನ್ನು ಮತ್ತಷ್ಟು ಅಂಧಕಾರಕ್ಕೆ ತಳ್ತಾ ಇದೆ. ಈ ರೀತಿ ಮುಂದುವರೆದರೆ ಖಂಡಿತ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ.